ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ, ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ. ಈ ಸರಣಿಯಲ್ಲಿ ಕೇಳಿ ಸಂಗಾತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ. ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ. ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ. ಸಂಗಾತಿ ಪಾಡ್ಕ್ಯಾಸ್ಟ್ ಭಾಗ 11. ಕೇಳುವ ಮುನ್ನ ಇಲ್ಲಿಯವರೆಗೆ. ಇಡೀ ರಾತ್ರಿ ಅರುಣಳಿಗಾಗಿ ಪರಿತಪಿಸಿದ ಎಲ್ಲರಿಗೂ ವಿಠಲಕೃಷ್ಣ ಅವಳ ಅಪಾರ್ಟ್ಮೆಂಟ್ನ ಯುಟಿಲಿಟಿಯಲ್ಲಿ ಗೋಣಿಚೀಲ ಸುತ್ತಿ ಮಲಗಿ ನಿದ್ದೆ ಮಾಡುತ್ತಿದ್ದ ಅರುಣಳನ್ನು ತೋರಿಸಿದ್ದ. ಎರಡೂ ಮನೆಯವರು ಈ ಘಟನೆಯಿಂದ ಉತ್ತಮ ಗೆಳೆಯರಾದರು. ಅರುಣಳನ್ನು ನೋಡಲು ಹುಡುಗ ಅಭಿಜಿತ್ ರೆಸ್ಟೋರೆಂಟ್ಗೆ ಬಂದಿದ್ದ. ಅವನ ಯೋಚನಾ ಲಹರಿ ಅರುಣಾಳಿಗೆ ಇಷ್ಟವಾಗಲಿಲ್ಲ. ಸುಲೋಚನಾ ಅರುಣಳೊಟ್ಟಿಗೆ ನಡೀತಾ, ನಿನ್ನೆ ನೋಡಿದ ಗಂಡು ಒಪ್ಗೆನಾ? ಅದೇನೋ ರೆಸ್ಟೋರೆಂಟ್ನಲ್ಲಿ ಹೋಗಿ ಮಾತಾಡ್ಸೋದಿಯಂತೆ ಅಂತ ಕೇಳಿದ್ರು. ಹೌದು ಆಂಟಿ, ಅಮ್ಮ ಅಪ್ಪಂಗೆ ರೆಸ್ಟೋರೆಂಟ್ಗೆ ಹೋಗೋದು ಇಷ್ಟ ಇರಲಿಲ್ಲ. ಹುಡುಗ ಕಿರಣಳ ಅತ್ತಿಗೆ ಮೈದ್ನ. ಇಲ್ಲ ಅನ್ನೋಕ್ಕಾಗದೆ ಅಮ್ಮ ಹೊರಗೆ ಕೂತಿದ್ರು, ನನ್ನನ್ನು ಮಾತ್ರ ಒಳಗೆ ಕಳಿಸಿದ್ರು ಅಂತ ಅರುಣ ತನ್ನ ಮಾತು ನಿಲ್ಲಿಸಿದ್ಲು. ತಕ್ಷಣ ಸುಲೋಚನಾ, ಹುಡುಗ ಚೆನ್ನಾಗಿದ್ದಾನಾ ಏನಂದೆ? ಸುಲೋಚನರ ಧ್ವನಿಯಲ್ಲಿ ಕಾತುರತೆಗಿಂತ ಅರುಣಳ ಮದುವೆ ಗೊತ್ತಾಗೇ ಬಿಟ್ರೆ ಅನ್ನೋ ಅಸಹಾಯಕತೆ ಕಂಡಿತ್ತು. ಅದಕ್ಕೆ ಅರುಣ ನಿಧಾನವಾಗಿ ಹೇಳಿದ್ಲು, ಆಂಟಿ, ಹುಡುಗ ನನ್ನಷ್ಟೇ ಎತ್ತರ ಇದ್ದಾರೆ. ಅವ್ರ ಮನೆಯವರು ಹೆಂಡತಿ ಒಟ್ಟಿಗೆ ಇರುವಾಗಲೆಲ್ಲ ಅಭಿ ಹೀಲ್ ಶೂ ಹಾಕ್ಕೊಂಡೇ ಇರಬೇಕು ಅಂತೆಲ್ಲ ರೇಗಿಸಿದ್ರು. ಒಟ್ಟಿಗೆ ನಿಂತರೆ ಅಮ್ಮ ಹೇಳೋದು ನಾನೇ ಉದ್ದ ಅನ್ನಿಸ್ತೀನಂತೆ. ಮತ್ತೆ ಅಭಿಪ್ರಾಯ ತಿಳಿಸಿದ್ಯಾ? ಸುಲೋಚನರು ಕುತೂಹಲದ ಪ್ರಶ್ನೆ. ಇಲ್ಲ ಆಂಟಿ. ಯಾಕೆ? ನನಗೆ ಬೇಡ ಅನ್ನಿಸ್ತು ಆಂಟಿ. ಅದೇ ಯಾಕೆ? ಎತ್ತರ ಒಂದೇ ಕಾರಣನಾ ಅಥವಾ? ಇಲ್ಲ ಆಂಟಿ, ನಮ್ಮ ಯೋಚನಾ ಲಹರಿ ಅವ್ರದ್ದು ಅಷ್ಟೊಂದು ಒಂದಕ್ಕೊಂದು ಸ್ಪಂದಿಸಲ್ಲ. ಅಮ್ಮನಿಗೆ ಅವ್ರ ಜೊತೆ ಮಾತಾಡಿದ್ದೆಲ್ಲ ಹೇಳಿದೆ. ನಂಗೆ ಬೇಡ ಅನ್ನಿಸ್ತು ಅಂತಲೂ ಹೇಳಿದ್ದೀನಿ. ಅದೇನು ಉತ್ತರ ಹೇಳ್ತಾರೋ ಗೊತ್ತಿಲ್ಲ ಅಂದ್ಲು ಅರುಣ. ನೀ ಬೇಡ ಅಂದಮೇಲೆ ಮುಗೀತು ಅಂದರು ಸುಲೋಚನಾ. ಅದು ಹಾಗಲ್ಲ ಆಂಟಿ, ಹುಡುಗನಿಗೆ ಒಳ್ಳೆ ಕೆಲಸ ಇದೆ, ಓದು ಚೆನ್ನಾಗಿ ಓದಿದ್ದಾರೆ, ಸೆಟಲ್ ಆಗಿದ್ದಾರೆ, ಉತ್ತಮ ಪೊಸಿಷನ್ನಲ್ಲಿ ಕೂಡ ಇದ್ದಾರೆ ಅನ್ನೋದು ಎಲ್ಲರ ಅನಿಸಿಕೆ. ಅದಕ್ಕೆ ಅಮ್ಮಂಗೆ ನಾನು ಹೇಳಿದ್ದೀನಿ, ನಾನು ನನ್ನ ಕಾಲ ಮೇಲೆ ನಿಲ್ಲೋವರೆಗೂ ಮದುವೆ ಮಾಡ್ಕೊಳ್ಳಲ್ಲ ಅಂತ. ನಾನೊಂದು ಕೆಲಸ ಹುಡುಕಿ 1-2 ವರ್ಷ ಆದಮೇಲೆ ಮಾಡ್ಕೋತೀನಿ ಅಂತ ಕೂಡ ಹೇಳಿದ್ದೀನಿ. ಕೆಲಸಕ್ಕೆ ಹೋಗೋದು ಬೇಡ ಅನ್ನೋರು ಮನೆ ಕೆಲಸಗಳೇ ಅಂತ ಗೌರವ ಕೊಟ್ಟರೆ ಮನಸ್ಸಿಗೆ ನೆಮ್ಮದಿ. ಇಲ್ದಿದ್ರೆ ಸಂಬಳ ತರುವ ನಾನು ಹೆಚ್ಚು ಅನ್ನೋ ಭಾವ ಅವರ ಪ್ರತಿ ನಿರ್ಧಾರಗಳಲ್ಲೂ ವ್ಯಕ್ತವಾಗಿ ಸಂಬಂಧಗಳಲ್ಲಿ ಬಿರುಕುಂಟಾಗುತ್ತೆ. ಇಷ್ಟು ಹೇಳಿ ಅರುಣ ಹೊರಟು ಹೋದಳು. ಅವಳು ಹೋದ ಮೇಲೆ ಸುಲೋಚನಾರವರು ಅವಳ ಮಾತುಗಳನ್ನೇ ಮೆಲುಕು ಹಾಕತೊಡಗಿದ್ರು. ಹೌದಲ್ವಾ, ಇನ್ನೂ ಜೀವನಕ್ಕೆ ಕಾಲೇ ಹಿಡಿದು ಈ ಹುಡುಗಿ ಎಷ್ಟೊಂದು ಅರ್ಥ ಮಾಡ್ಕೊಂಡಿದ್ದಾಳೆ. ಹೊರಗಿನವರಿಂದ ಮಾಡಿಸೋ ಪ್ರತಿ ಕೆಲಸಕ್ಕೂ ನಾವು ದುಡ್ಡು ಕೊಡಬೇಕು. ಮಗುವನ್ನು ನೋಡಿಕೊಳ್ಳೋ ಬೇಬಿ ಕೇರ್ ಸೆಂಟ್ರು, ಹಿರಿಯರನ್ನು ನೋಡಿಕೊಳ್ಳೋ ಡೇ ಕೇರ್ ಸೆಂಟರು ಎಲ್ಲೆಡೆಯೂ ಸಾವಿರಾರು ರೂಪಾಯಿಗಳನ್ನು ಗಂಟೆಗಳ ಲೆಕ್ಕದಲ್ಲಿ ಕೊಡಬೇಕು. ಇನ್ನು ಮನೆ ಕೆಲಸದವ್ರು ಕೂಡ ಒಂದು ಕೆಲಸಕ್ಕೆ ಇಂತಿಷ್ಟು, ಮನೆ ಇಷ್ಟು ಜನಕ್ಕೆ ಇಂತಿಷ್ಟು ಅಂತ ಲೆಕ್ಕ ಹೇಳಿ ಸಂಬಳ ಪಡಿತಾರೆ. ತಮಗಿಷ್ಟವಾದೊಂದು ರಜೆ ಹಾಕ್ಕೋತಾರೆ. ಅದಕ್ಕೆ ಸಂಬಳ ಕತ್ತರಿಸಿದ್ರೆ ಕೆಲಸಕ್ಕೆ ಬರೋದನ್ನೇ ನಿಲ್ಲಿಸ್ತಾರೆ. ಇದು ಈಗಿನ ಪರಿಸ್ಥಿತಿ. ಅದೇ 30-35 ವರ್ಷದ ಹಿಂದೆ ನಮ್ಮ ಮದುವೆಯಾದ ಕಾಲಕ್ಕೆ ಸೊಸೆಯರು ಮನೆ ಕೆಲಸಗಳನ್ನು, ಮನೆಯವರ ಕೆಲಸಗಳನ್ನು ತಮ್ಮದು ಅಂತ ತಿಳ್ಕೊಂಡು ವಿರೋಧಿಸದೆ ಮಾಡ್ತಾಯಿದ್ರು. 20 ಜನರಿದ್ದ ನನ್ನ ಅಜ್ಜನ ಮನೆಯಲ್ಲಿ ನನ್ನಮ್ಮ ಸೆರಗನ್ನು ಸೊಂಟಕ್ಕೆ ಸಿಗಿಸಿ ಮುಂಜಾನೆ ಕೆಲಸ ಪ್ರಾರಂಭಿಸಿದ್ರೆ ಅದು ಯಾವಾಗ ವಿಶ್ರಾಂತಿಗಾಗಿ ಕೂಡ್ತಿದ್ರು ಅಂತ ನಾನು ನೋಡೇ ಇರಲಿಲ್ಲ. ಆ ದೃಶ್ಯ, ಆ ಮನೋಭಾವ ನನ್ನ ಮದುವೆ ಕಾಲಕ್ಕೆ ಬದಲಾಗಿತ್ತು. ಈಗಂತೂ ಹೆಣ್ಣು ಮಕ್ಕಳೇ ಜಾಗೃತರಾಗಿದ್ದಾರೆ.
ಆರ್ಥಿಕ ಸ್ವತಂತ್ರ ಹೊಂದಿನೇ ಮದುವೆ ಮಾಡ್ಕೋತೀವಿ ಅಂತಾರೆ. ಹುಡುಗಿ ಕೆಲಸದಲ್ಲಿ ಇಲ್ಲ ಅಂದರೆ ಅಯ್ಯೋ ಮನೇಲೇ ಇರ್ತೀರಾ ಅನ್ನೋ ನಿರ್ಲಕ್ಷ್ಯವೋ ಮೂದಲಿಕೆಯ ಧ್ವನಿಯೋ ಕೇಳುತ್ತೆ ಪರರಿಂದ. ಮನಸ್ಸು ಮತ್ತು ಬುದ್ಧಿಯನ್ನು ಜಾಗೃತವಾಗಿರಿಸ್ಕೊಂಡು ಮಾಡೋ ಈ ಮನೆ ಕೆಲಸವನ್ನು ಮನೆಯ ಹೆಂಗಸರು ಮಾಡಿದರೆ ಬೆಲೆ ಇಲ್ಲದಂತೆ ಮಾಡಿದವರು ಯಾರು? ಅದೇ ಕೆಲಸಗಳಿಗೆ ಹಣ ಕೊಟ್ಟು ಹೊರಗೆ ಮಾಡಿಸುವಾಗ ಮನೆಯಲ್ಲೇ ತಮ್ಮವರಿಗಾಗಿ ಉಚಿತವಾಗಿ ಮಾಡುವವರನ್ನು ಹೀಯಾಳಿಸೋದು ಯಾಕೆ? ಅದಕ್ಕೇನರ್ಥ? ಅರುಣ ಎಲ್ಲವನ್ನೂ ಒಂದೇ ವಾಕ್ಯದಲ್ಲಿ ಹೇಳಿಬಿಡ್ತಾಳೆ. ನಾನದನ್ನು ಅದೆಷ್ಟು ಹೊತ್ತು ಮಂಥನ ಮಾಡ್ತೀನಿ. ಏನೇ ಆಗಲಿ ಅರುಣ ಕೈ ಹಿಡಿಯೋನು ಪುಣ್ಯವಂತ. ಹೀಗೆ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಒಟ್ಟಿನಲ್ಲಿ ಅವಳಿಗೆ ಮದುವೆ ಗೊತ್ತಾಗದೇ ಇದ್ದಿದ್ದಕ್ಕೆ ನನಗೆ ಮನದಲ್ಲೇ ಒಂದು ರೀತಿಯ ಸಮಾಧಾನ ಮೂಡಿತ್ತು. ಒಮ್ಮೆ ಅರುಣ ಸುಲೋಚನಾ ಒಳಾಂಗಣ ಸೌಂದರ್ಯದ ಮೇಳವೊಂದಕ್ಕೆ ಹೋಗಿದ್ದರು. ಅಲ್ಲಿ ಸುಲೋಚನರ ಗೆಳತಿ ನಂದಿತಾ ತನ್ನ ಮಗ ರಾಘವನೊಡನೆ ಬಂದಿದ್ಲು. ಸುಲೋಚನಾ ನಂದಿತಾ ಮಾತಾಡ್ತಾ ಎಲ್ಲ ಸುತ್ತಿ ಅನೇಕ ವಿಚಾರಗಳ ವಿನಿಮಯ ಮಾಡಿಕೊಂಡಿದ್ರು. ಅವರೊಂದಿಗಿದ್ದ ಅರುಣಳನ್ನು ರಾಘವ ಬಹಳ ಮಾತಾಡಿಸಿದ್ದ. ಅವಳು ರಾಘವ ಕೇಳಿದ್ದಕ್ಕಷ್ಟೇ ಉತ್ತರ ಹೌದು ಅಥವಾ ಇಲ್ಲ ಅಷ್ಟರಲ್ಲೇ ಇದ್ದು ಸುಲೋಚನರ ಹಿಂದೇನೇ ಇರ್ತಾಯಿದ್ಲು. ಸುಲೋಚನರೊಂದಿಗಿದ್ದ ಅರುಣಳನ್ನು ರಾಘವ ಅವರ ಮಗಳು ಅಂತಲೇ ತಿಳ್ಕೊಂಡ. ಆಂಟಿ, ನಿಮ್ಮ ಹಾಗೆ ನಿಮ್ಮ ಮಗಳು ತುಂಬ ಸ್ಮಾರ್ಟ್ ಆ್ಯಂಡ್ ನೀಟ್ ಅಂದ. ಸುಲೋಚನಾ ಅರುಣಳನ್ನು ಅವರಿಬ್ಬರಿಗೂ ಪರಿಚಯಿಸಿ, ನನ್ನ ಮಗಳಲ್ಲ, ಆದರೆ ಇವಳು ನಂಗೆ ಅದಕ್ಕಿಂತ ಹೆಚ್ಚು. ಇವಳು ತುಂಬ ಸೃಜನಾತ್ಮಕ, ಒಳ್ಳೆ ಟೇಸ್ಟ್ ಇದೆ. ಅವ್ರ ಮನೆ ಒಳಾಂಗಣ ಸಿಂಗಾರ ಇವಳದೆ, ಅದ್ಭುತವಾಗಿ ಮಾಡಿದಾಳೆ ಅಂತೆಲ್ಲ ಅರುಣಳ ಗುಣಗಾನ ಮಾಡಿದರು. ತುಂಬ ಮೆಚ್ಚುಗೆಯ ಮಾತಾಡಿದರು ಸುಲೋಚನಾ. ಅರುಣ ಮಾತ್ರ ಬರಿದೇ ಒಂದು ನಗೆ ಚೆಲ್ಲಿದ್ಲು. ತಕ್ಷಣ ರಾಘವ, ಅಬ್ಬಾ, ಹೀಗೆ ಸುಂದರವಾಗಿ ನಗೆ ಬೀರಿದ್ರೆ ಹುಡುಗರು ನೆಮ್ಮದಿಯಾಗಿರೋದು ಹೇಗೆ? ಆ ನಗು ಸೂಪರ್, ಆ ನಗೆ ಬೀರಿದ ತುಟಿಗಳು ಇನ್ನೂ ಸೂಪರ್, ಆ ಕಣ್ಣುಗಳು ಎಲ್ಲ ನೆಮ್ಮದಿಯನ್ನು ಕೆಡಿಸಲು ಸಿದ್ಧವಾಗೇ ಇದೆ ಅಂತ ಮಾತಾಡ್ತಲೇ ಇದ್ದ. ಅರುಣಳಿಗೆ ರಾಘವ ತನ್ನ ಎಲ್ಲೇ ಮೀರ್ತಿದ್ದಾನೆ ಅನಿಸಿತ್ತು. ತನ್ನ ವೈಯಕ್ತಿಕ ವಲಯ ಪ್ರವೇಶಿಸಿ ಅಪರಿಚಿತನೊಬ್ಬ ಹೊಗಳೋದನ್ನು ಅವಳು ಒಪ್ಪಿಕೊಳ್ಳೋಕ್ಕೆ ಸಿದ್ಧ ಇರಲಿಲ್ಲ. ಜೊತೆಗೆ ಸ್ವಲ್ಪ ಹೆಚ್ಚೇ ಫ್ಲರ್ಟ್ ಮಾಡ್ತಾ ಇದ್ದಾನೆ ಅನಿಸಿತ್ತು ಅವಳಿಗೆ. ಕಂಡೊಡನೆ ನಗೆಯನ್ನು ಮೊಗವನ್ನು ಹೊಗಳುವುದು ಫ್ಲರ್ಟ್ನ ಬೇಸಿಕ್ ಟೆಕ್ನಿಕ್ ಅಂತ ಅವಳಿಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಅವಳು ಆದಷ್ಟು ಮೌನ ವಹಿಸಿದ್ಲು. ಅವಳು ಮೌನವಾಗಿರೋದನ್ನು ಗಮನಿಸಿದ ರಾಘವ, ಅದ್ಯಾಕೆ ಸುಮ್ಮನೆ ಇದ್ದೀರಾ? ಸುಂದರವಾಗಿರೋದನ್ನು ಹೊಗಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ನೀವು ನನ್ನ ಬಗ್ಗೆ ಕಾಮೆಂಟ್ ಮಾಡಿ, ನಾನೇನು ಅಂದ್ಕೊಳ್ಳೋದಿಲ್ಲ. ನಾನು ಅದನ್ನು ಸಂತೋಷವಾಗಿ ಸ್ಪೋರ್ಟಿವ್ ಆಗಿ ತಗೋತೀನಿ ಗೊತ್ತಾ ಅಂದಿದ್ದ. ಅರುಣಳಿಗೆ ತಕ್ಷಣವೇ ಅರಿವಿಗೆ ಬಂತು, ರಾಘವ ತನ್ನಿಂದ ಮೆಚ್ಚುಗೆಯನ್ನು ನಿರೀಕ್ಷಿಸ್ತಾ ಇದ್ದಾನೆ ಅಂತ. ತಾನೇನಾದರೂ ಅವರನ್ನು ಈಗ ವಾಸ್ತವ ವಿಮರ್ಶೆ ಮಾಡಿದ್ರೆ ಅದು ಖಂಡಿತ ಅವ್ರಿಗಿಷ್ಟ ಆಗಲ್ಲ. ಅವರಿಗೆ ಮೆಚ್ಚುಗೆಯಷ್ಟೇ ಬೇಕು. ನೇರ ವಿಮರ್ಶೆಯ ಪ್ರಯೋಗ ಮಾಡೇ ಬಿಡ್ಲಾ ಅಂದ್ಕೊಂಡವಳು, ಅಯ್ಯೋ ಅವ್ರು ಯಾರೋ ನಾನು ಯಾರೋ, ಅವರನ್ನು ಪರೀಕ್ಷಿಸಿ ಅದರ ಫಲಿತಾಂಶದಿಂದ ನನಗೇನಾಗಬೇಕಾಗಿದೆ? ಇನ್ನು ಕೆಲವು ನಿಮಿಷಗಳು ಎದುರಿಗಿರ್ತೀವೋ ಏನೋ. ಕಂಡ ತಕ್ಷಣ ಹೊರರೂಪ, ನಗೆ ಇದನ್ನೆಲ್ಲ ಹೊಗಳಿದ್ರು ಅಂದರೆ ಇವರೊಬ್ಬ ಎಕ್ಸ್ಪರ್ಟ್ ಇನ್ ಫ್ಲರ್ಟಿಂಗ್. ಅದೊಂದು ಕೆಲವರಿಗೆ ಚಟ. ಅದು ಮುಂದುವರಿಯಕ್ಕೆ ಬಿಟ್ಟರೆ ಇನ್ನೇನೇನು ಮಾಡ್ತಾರೋ ಏನೋ ಅಂತ ಮತ್ತೆ ಮೌನ ವಹಿಸಿದ್ಲು ಅರುಣ. ಅರುಣ ಸುಲೋಚನರ ಹಿಂದೆ ಬೇಗ ಬೇಗ ಹೆಜ್ಜೆ ಇರಿಸಿದ್ಲು. ಅರುಣಳಿಗೆ ಅಲ್ಲೇನೂ ಕೊಂಡ್ಕೊಳ್ಳೋದಿರಲಿಲ್ಲ. ಸುಲೋಚನಾ, ನಮ್ಮ ಮನೆ ಫರ್ನಿಚರ್ ಬದಲಾಯಿಸೋಣ ಅಂದ್ಕೊಂಡಿದ್ದೀನಿ, ಬಾ ಹೋಗಿ ನೋಡ್ಕೊಂಬರೋಣ ಅಂತ ಕರ್ಕೊಂಬಂದಿದ್ರು. ನಂದಿತಾ ಸುಲೋಚನರಿಗೆ ಒಂದಷ್ಟು ಟಿಪ್ಸ್ ಕೊಟ್ಟಿದ್ದಲ್ಲದೆ ನಮ್ಮ ರಾಘವ ಅದರಲ್ಲೆಲ್ಲ ತುಂಬ ಎಕ್ಸ್ಪರ್ಟ್ ಅಂತ ಹೇಳ್ಕೊಂಡಿದ್ದಲ್ಲದೆ, ರಾಘವ ನನ್ನ ಗೆಳತಿಗೆ ಒಂದಿಷ್ಟು ಸಹಾಯ ಮಾಡೋ ಅಂತ ಹೇಳಿದರು ಮಗನಿಗೆ. ಆಗ ರಾಘವ, ಅಮ್ಮ ನಿಂದು ಯಾಕೋ ಅತಿಯಾಯಿತು, ಆಂಟಿ ಕರ್ಕೊಂಬಂದಿದ್ದಾರಲ್ಲ ಅವ್ರ ಜೊತೆಗೆ, ಅವರು ಜೀನಿಯಸ್ ಅಂತಲೇ ಅವರನ್ನು ಕರ್ಕೊಂಬಂದಿದ್ದಾರಂತೆ, ನಾವೇ ಅವರಿಂದ ಸಹಾಯ ಪಡೆಯೋಣ ಇರೋ. ಅವರ ಡ್ರೆಸ್ಸು, ಕೈಯಲ್ಲಿರೋ ಪರ್ಸು, ಹೇರ್ ಸ್ಟೈಲು, ಅದಕ್ಕೆ ಹಾಕಿರೋ ಕ್ಲಿಪ್ಪು ಎಲ್ಲ ನೋಡು ಉತ್ತಮವಾಗಿ ಮ್ಯಾಚ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆ ನಗು, ಅಬ್ಬ ಅಂತ ಹಾಸ್ಯ ವ್ಯಂಗ್ಯ ಎರಡೂ ಬೆರೆಸಿ ನುಡಿದಿದ್ದ ರಾಘವ. ನಂದಿತಾ ಗೆಳತಿಯೆಡೆ ನೋಡಿ ಬರಿದೇ ನಗೆ ಬೀರಿದ್ಲು.
ನನ್ನ ಮಗ ಇನ್ನೊಂದು ತೆರನಾದ ಜೀನಿಯಸ್. ಹುಡುಗಿಯರನ್ನ ನೋಡಿದ ತಕ್ಷಣ ಅಳೆದು ಬಿಡ್ತಾನೆ. ಅವರಲ್ಲಿ ಏನೇನು ಗುಣಗಳು ಹೇಳಿಬಿಡ್ತಾನೆ. ನೋಡಿದ್ಯಾ ಅಂದ್ಲು ಗೆಳತಿಗೆ. ಮಗನ ಕಡೆ ತಿರುಗಿ, ಸಾಕು ಮಾರಾಯ, ನೀ ಪ್ರಾರಂಭ ಮಾಡಿದ್ರೆ ಮುಗಿಯೋದೇ ಇಲ್ಲ. ನೀನು ಹೇಳಿದ್ದು ನಿಜ ಅಂತ ಅರುಣಳೆಡೆ ಮೆಚ್ಚುಗೆ ನೋಟ ಬೀರಿದ್ರು. ಅರುಣ ಥ್ಯಾಂಕ್ಸ್ ಆಂಟಿ ಅಂದ್ಲು. ರಾಘವ, ಅಮ್ಮ ನೋಡಿದ್ಯಾ, ಹೊಗಳಿದ್ದು ನಾನು, ಥ್ಯಾಂಕ್ಸ್ ನಿನಗೆ, ನೀನೇ ಪುಣ್ಯ ಮಾಡಿದ್ದೆ ಅಂದ. ಅರುಣಳೆಡೆ ತಿರುಗಿ, ಒಂದೆರಡು ಹೆಚ್ಚಿಗೆ ಖರ್ಚಾದರೂ ಪರವಾಗಿಲ್ಲ, ನನಗೂ ಥ್ಯಾಂಕ್ಸ್ ಹೇಳಿ. ನೀವು ನನ್ನನ್ನು ಹೊಗಳಿದ್ರೆ ನಗೆಯೊಂದಿಗೆ ಸ್ವೀಕರಿಸೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂದ. ಅರುಣ ಮತ್ತೆ ಮಾತೇನನ್ನು ಆಡದೆ ಬರೀದೇ ನಗೆ ಬೀರಿದ್ಲು. ಆಮೇಲೂ ಎಕ್ಸಿಬಿಷನ್ ಸುತ್ತಿದ ಪೂರ ಸಮಯ ರಾಘವ ಅರುಣಳನ್ನು ಬಿಡದೆ ಹಿಂಬಾಲಿಸಿ ಫ್ಲರ್ಟ್ ಮಾಡ್ತಲೇ ಇದ್ದ. ಅರುಣ ಯಾವುದೇ ಹುಡುಗನನ್ನು ನೋಡಿದ್ರೂ ಅವಳ ಮನ ಅವನನ್ನು ವಿಠಲಕೃಷ್ಣನೊಂದಿಗೆ ಹೋಲಿಸಿ ತುಲನೆ ಮಾಡಿ ಅವರಂತಿಲ್ಲ ಅಂತ ಮನ ನಿರ್ಧರಿಸಿಬಿಡ್ತಾ ಇತ್ತು. ಇದು ಅವಳು ಒಳಮನದ ವಿದ್ಯಮಾನ. ಅನೇಕ ಬಾರಿ ಇದು ಅವಳ ವ್ಯಕ್ತ ಮನಕ್ಕೆ ಅರಿವಾಗ್ತಾನೇ ಇರಲಿಲ್ಲ. ಆ ಭಾವ ರಾಘವನ ಬಿಹೇವಿಯರ್ ಕಂಡೊಡನೆ ಬಲವಾಗೇ ಮೂಡಿತ್ತು. ರಾಘವನನ್ನು ನಿವಾರಿಸಿಕೊಳ್ಳೋದು ತಿಳಿಯದೆ ಅರುಣ ಸುಲೋಚನರ ಹಿಂದೆಯೇ ಇರತೊಡಗಿದ್ಲು. ಅಕಾರಣವಾಗಿ ರಾಘವನ ಮೇಲೆ ಬೇಸರಿಸ್ಕೊಳ್ಬಾರ್ದು. ಕೆಲವರು ವಿಪರೀತ ಮಾತಾಡ್ತಾರೆ. ಅಂಥವ್ರಿಗೆ ತಮ್ಮ ಮಾತಿನ ಮೇಲೆ ಗಮನ, ಹಿಡಿತ ಎರಡೂ ಇರೋದಿಲ್ಲ. ಅದಕ್ಕಾಗಿ ಅವರನ್ನು ಸಹಿಸಿಕೊಳ್ಬೇಕು ಅಷ್ಟೇ ಅಂತ ಸಮಾಧಾನ ಮಾಡಿಕೊಂಡು ಮುಂದೆ ಹೆಚ್ಚು ಮೌನ ವಹಿಸಿ ಮನೆಗೆ ಹಿಂದಿರುಗುವವರೆಗೂ ಸುಮ್ಮನಿದ್ಲು ಅರುಣ. ಇತ್ತ ಮನೆಗೆ ಹೋದ ಮೇಲೆ ನಂದಿತಾ ಮಗನಿಗೆ, ಏನಪ್ಪ ಅರುಣಳನ್ನು ಮೆಚ್ಕೊಂಡಿದ್ಯಾ? ಆ ಹುಡುಗಿ ಜೊತೆ ಮಾತಾಡ್ತಲೇ ಇದ್ದೆ, ಒಪ್ಕೊಂಡಿದ್ರೆ ತಿಳಿಸೋ, ಮುಂದುವರೆದೇ ಬಿಡೋಣ ಅಂತ ನಗೆ ಬೀರಿದ್ರು. ಮಗನ ಮುಖದ ನಗೆ ಕಂಡು ತಕ್ಷಣವೇ ಗೆಳತಿ ಸುಲೋಚನರಿಗೆ ಫೋನ್ ಮಾಡಿ ಸುಲೋಚನರನ್ನು, ನೋಡು ಸುಲೋಚನಾ, ನಿನ್ನ ಜೊತೆ ಇದ್ದ ಹುಡುಗಿಗೆ ಮದುವೆ ಮಾಡ್ತಾರೆ ಅಂದರೆ ನಮ್ಮ ರಾಘವಂಗೆ ನೋಡೋಕ್ಕೆ ಹೇಳು ಅಂತ ಬಲವಂತ ಮಾಡಿದರು. ನನ್ನ ಮಗನಿಗೆ ಅವಳು ಓದು ಕೆಲಸ ಯಾವುದ್ರಲ್ಲೂ ಸರಿ ಹೋಗಲ್ಲ ಅಂತ ಅನ್ಬೇಡ. ರಾಘವಂದು ಡಿಪ್ಲೊಮೊ, ಅವಳು ಡಿಗ್ರಿ ಅಂದ್ಕೊಂಡ್ರು. ಇವನಿಗೆ ಒಳ್ಳೆ ಕೆಲಸ ಇದೆ, ಮುಂದೆ ಓದ್ತಾನೆ ಕೂಡ. ಅವಳಿಗೆ ಕೆಲಸನೂ ಇಲ್ಲ. ನನಗೆ ಮನೇಲಿರೋ ಹುಡುಗಿ ಸೊಸೆ ಆಗಬರಲಿ ಅನ್ನೋ ಆಸೆ. ಅವಳು ಮನೆ ನೋಡ್ಕೊಳ್ಳಿ ಅಂತ. ನಿಂಗೆ ಅವರಮ್ಮ ಗೆಳತಿ ಅಂತಿ, ಹೇಳಿ ನೋಡು ಅಂತ ಬಲವಂತ ಮಾಡಿದ್ಲು ನಂದಿತಾ. ಸುಲೋಚನಾ, ಕೇಳ್ತೀನಮ್ಮ, ಅವರಿನ್ನೂ 1-2 ವರ್ಷ ಮದುವೆ ಮಾಡಲ್ಲ ಅಂತಿದ್ದಾರೆ ಅಂದರೂ ನಂದಿತಾ ನನಗೆ ಅಡ್ರೆಸ್ ಕೊಡು, ನಾನೇ ಮಾತಾಡ್ತೀನಿ ಅಂತ ವಿಶೇಷ ಕಾಳಜಿ ವಹಿಸಿ ಫೋನ್ ನಂಬರ್ ತಗೊಂಡಿದ್ರು. ರಾಘವ ಡಿಪ್ಲೊಮೊ ಮಾಡಿ ಒಳ್ಳೆಯ ಕೆಲಸದಲ್ಲಿದ್ದ. ಅರುಣಳಿಗಿಂತ 2 ವರ್ಷ ದೊಡ್ಡವನು. ಸ್ಫುರದ್ರೂಪಿ, ಮಾತುಗಾರ, ಸೊಗಸುಗಾರ. ಅವನು ಅರುಣಳನ್ನು ಸುಲೋಚನಾ ಅವ್ರ ಜೊತೆ ನೋಡ್ದಾಗಲೇ ಒಪ್ಕೊಂಡಿದ್ದ. ರಾಘವ ಅರುಣಳನ್ನು ಅವ್ರ ಮನೆಗೆ ಹೋಗಿ ಹೆಣ್ಣೋಡ ಶಾಸ್ತ್ರ ಕೂಡ ಮಾಡ್ದ. ಎಲ್ಲರ ಜೊತೆ ಸಹಜವಾಗಿ ಬೆರೆತು ಮಾತಾಡಿದ್ದ. ತಾನು 1 ವರ್ಷ ಬಿಟ್ಟು ಮುಂದೆ ಓದ್ತೀನಿ ಅಂತ ಕೂಡ ತಿಳಿಸಿದ್ದ. ಎಲ್ಲರೆದುರಲ್ಲೇ ಅರುಣಳನ್ನು, ನಿಮಗೆ ಮುಂದೆ ಓದೋಕ್ಕೆ ಇಷ್ಟ ಇದ್ದರೆ ಓದಿ, ಕೆಲಸಕ್ಕೆ ಹೋಗ್ತೀನಿ ಅಂದರೂ ನಂದೇನು ಅಡ್ಡಿ ಇಲ್ಲ ಅಂದಿದ್ದ. ರಾಘವನ ಮಾತು, ರೂಪ, ನಡವಳಿಕೆ ಎಲ್ರಿಗೂ ಮೆಚ್ಚುಗೆಯಾಗಿತ್ತು. ನಂದಿತಾ ವಿಶಾಲಾಕ್ಷಿಯವರಿಗೆ, ಸುಲೋಚನಾ ನಿಮ್ಮ ಮಗಳನ್ನ ತುಂಬ ಹೊಗಳಿದ್ದಾರೆ, ಅವಳು ಹೇಳಿದ ಮೇಲೆ ಮುಗಿದು ಹೋಯ್ತು, ನಮ್ಮದು 2ನೇ ಯೋಚನೆಯೇ ಇಲ್ಲ ಅಂತ ಪರೋಕ್ಷವಾಗಿ ನಮಗೆಲ್ಲ ಒಪ್ಪಿಗೆ ಇದೆ ಅನ್ನೋದನ್ನು ತಿಳಿಸಿದರು. ನಿಮ್ಮ ಮಗಳನ್ನು ಕೇಳಿ ನಮ್ಮ ಅಭಿಪ್ರಾಯ ತಿಳಿಸೋಕ್ಕೆ ಒಂದೊಳ್ಳೆ ದಿನ ನೋಡಿ ಬರ್ತೀವಿ ಅಂತ ಹೇಳಿ ಎಲ್ಲರೂ ಹಿಂದಿರುಗಿ ಹೊರಟಿದ್ರು. ಅವಳನ್ನು ರಾಘವ ನೋಡಿದ ದಿನ ನಂದಿತಾ ಮನೆಯವರೆಲ್ಲ ಸುಲೋಚನರ ಮನೆಗೆ ಬಂದು ಬಹಳ ಹೊತ್ತು ಮಾತಾಡ್ತಾ ಕೂತಿದ್ರು. ವಿಠಲನಿಗೆ ಈ ಎಲ್ಲ ವಿಷಯಗಳು ಪ್ರತಿದಿನದ ಪ್ರೋಗ್ರೆಸ್ ಅವರಮ್ಮನಿಂದ ತಿಳಿತಾ ಇತ್ತು. ಅರುಣಳಿಗೆ ರಾಘವನೊಂದಿಗೆ ಮದುವೆ ನಿಶ್ಚಯ ಆಗೋ ಹಂತಕ್ಕೆ ಬಂದಿದ್ದು ಅವನಲ್ಲಿ ಅಸಮಾಧಾನ ಮೂಡಿಸಿತ್ತು. ಅಮ್ಮ, ಅವಳಿಗೆ ಯಾಕೆ ನೀನು ವರಗಳನ್ನು ಹೇಳೋದು? ನನಗೇನ ಆ ರಾಘವ ಬಹಳ ಮಾತಾಡ್ತಾನೆ, ಅವನು ಅರುಣಳಿಗೆ ಸರಿಯಾದ ಜೋಡಿ ಆಗಲ್ಲ ಅನ್ನೋದೇ ನನ್ನ ಭಾವನೆ. ಅದಕ್ಕೆ ಸುಲೋಚನಾ ಅವರು, ಅದ್ಯಾಕೆ ಹಾಗಂತಿ? ಅವನು ಅವಳನ್ನು ಈಗಾಗಲೇ ಬೇಕಾದಷ್ಟು ಮಾತಾಡಿಸಿದ್ದಾನೆ.
ಹುಡುಗಿ ಅಭಿಪ್ರಾಯ ಕೇಳಿ ಅಂತ ನಂದಿತಾನೇ ಹೇಳಿ ಬಂದಿದ್ದಾಳೆ. ಅರುಣ ಇಷ್ಟಪಟ್ಟರೆ ಮುಗೀತಲ್ಲ ಅಂದಿದ್ರು ಸುಲೋಚನಾ. ಅಮ್ಮ ಹಾಗೆ ಹೇಳಿದ್ರೂ ವಿಠಲನ ಮನಸ್ಸು ಮಾತ್ರ ಅವಳು ರಾಘವನನ್ನು ಮೆಚ್ಕೊಳ್ದೇ ಇರಲಿ ಅಂತಲೇ ಆಶಿಸ್ತಿತ್ತು. ಅರುಣಳಿಗೆ ರಾಘವ ಮೊದಲ ನೋಟದಲ್ಲೇ ಇಷ್ಟ ಆಗಿರಲಿಲ್ಲ. ಅದಕ್ಕೆ ಪ್ರಮುಖ ಕಾರಣ ವಿಠಲನಾದರೂ ತನಗೆಟುಕದ ವಿಠಲನನ್ನು ಆರಾಧಿಸ್ಕೊಂಡು ಇರೋದು ವ್ಯರ್ಥ ಅಂತ ಮನ ನೊಂದರೂ ರಾಘವ ವಿಪರೀತ ಫ್ಲರ್ಟ್ ಮಾಡ್ತಾನೆ. ಅದು ಈ ವಯಸ್ಸಿಗೆ ಸಹಜ ಅಂದ್ಕೊಂಡ್ರೂ ಅದ್ಯಾಕೋ ಅವಳಿಗೆ ರಾಘವ ಒಪ್ಪಿರಲಿಲ್ಲ. ಮಾರನೇ ದಿನವೇ ರಾಘವ ಮನೆಯ ನಂಬರ್ಗೆ ಫೋನ್ ಮಾಡಿದ್ದ. ಅದನ್ನು ಅರುಣ ತಗೊಂಡಿದ್ಲು. ಹೇಗಿದ್ದೀರಾ ಅರುಣ? ಒಬ್ಬರೇ ಮನೇಲಿ ಏನು ಮಾಡ್ತಾಯಿದ್ದೀರಾ? ಹೇಗೆ ಕಾಲ ಕಳೀತೀರಾ? ನಿಮ್ಮ ಅಭಿಪ್ರಾಯ ನಿಮ್ಮ ತಂದೆ ತಾಯಿರಿಗೆ ತಿಳಿಸಿದ್ರಾ? ಅವ್ರು ಏನಂದರು? ಹೀಗೆ ಸಾಗಿದ ಮಾತು. ನಿಮಗೆಷ್ಟು ಜನ ಗೆಳತಿಯರು ಅಂದಿದ್ದ. ನಂಗೆ ಹೆಚ್ಚಿನ ಗೆಳತಿಯರೇನಿಲ್ಲ. ಅಂದರೆ ನಿಮ್ಗೆ ಯಾಕೆ ಗೆಳತಿಯರಿಲ್ಲ? ಹಾಗಾದರೆ ಗೆಳೆಯರಿದ್ದಾರಾ ಅಂತ ಕೇಳಿದ್ದ. ನಿಮ್ಮ ಮನೇಲಿ ನಿಮಗೆ ಸ್ವತಂತ್ರ ಇಲ್ವಾ? ಗೆಳೆಯರು ಇಲ್ಲ ಅಂದರೆ ನನಗೆ ನಂಬಕ್ಕೆ ಸಾಧ್ಯ ಇಲ್ಲ ಅಂದಿದ್ದ. ನೀವು ಸತ್ಯ ಹೇಳ್ತಿಲ್ಲ ಅಂತಲೇ ನನ್ನ ಭಾವನೆ. ನನಗೆ ಓಪನ್ ಆಗಿ ಮಾತಾಡೋರು ಹಿಡಿಸ್ತಾರೆ. ನೀವೇನು ಸಂಕೋಚ ಪಟ್ಕೊಳ್ಳದೆ ನಿಮ್ಮ ಗೆಳೆಯರ ಬಗ್ಗೆ ನನ್ನಲ್ಲಿ ಹೇಳಿ. ಗೆಳೆಯರೇ ಇಲ್ಲ ಅಂತ ಸುಳ್ಳು ಹೇಳೋ ಅವಶ್ಯಕತೆ ಏನಿಲ್ಲ. ನಮ್ಮ ಮನೆಯಲ್ಲಿ ಎಲ್ರಿಗೂ ಸಂಪೂರ್ಣ ಸ್ವತಂತ್ರ ಇದೆ. ಅವರವರ ಬದುಕನ್ನು ಅವ್ರಿಗಿಷ್ಟವಾದಂತೆ ಬದುಕಕ್ಕೆ. ನನಗೆ ಬಹಳಷ್ಟು ಗೆಳೆಯರು ಎಲ್ಲ ಇದ್ದಾರೆ. ನಾನು ಅವರೊಂದಿಗೆಲ್ಲ ಬೆರೆತು ತುಂಬ ಎಂಜಾಯ್ ಮಾಡ್ತೀನಿ. ಅದಕ್ಕೆ ಹಗಲು ರಾತ್ರಿ ಅನ್ನೋ ಭೇದ ಕೂಡ ನೋಡೋದಿಲ್ಲ. ಹೀಗೆ ಅರ್ಧ ಗಂಟೆಗಿಂತ ಹೆಚ್ಚು ಹೊತ್ತು ಮಾತಾಡಿದ್ದ ರಾಘವ ಅರುಣಳೊಡನೆ. ಅರುಣಳಿಗೆ ಇದೆಲ್ಲ ಹೊಸದು. ನಾನು ಸತ್ಯ ಹೇಳ್ತಿಲ್ಲ ಅಂತ ರಾಘವ ಯಾಕೆ ಅನುಮಾನ ಪಟ್ಕೋಬೇಕು? ಅವರಿಗೆ ಸುಳ್ಳು ಹೇಳಿ ನಾನು ಸಾಧಿಸೋದಾದರೂ ಏನು? ಇನ್ನೂ ಪರಿಚಯವಾಗಿ ಒಂದೇ ದಿನಕ್ಕೆ ಮನೆ ನಂಬರ್ ಪಡೆದು ಇಷ್ಟೆಲ್ಲ ನನ್ನ ಜೊತೆ ಮಾತಾಡೋದು ಎಷ್ಟು ಸರಿ? ಹೀಗೆ ಯೋಚಿಸಿ ನನ್ನ ಮನೆ ವಾತಾವರಣ ಮತ್ತು ನಮ್ಮ ಮನದ ಭಾವ ರಾಘವನ ಮನೆಯವರೊಂದಿಗೆ ಸರಿ ಹೊಂದಲ್ಲ. ರಾಘವ ತನಗೆ ಸಂಗಾತಿಯಾಗಕ್ಕೆ ಯೋಗ್ಯ ವ್ಯಕ್ತಿ ಅಲ್ಲ ಅಂತ ಅರುಣ ನಿಖರವಾಗಿ ನಿರ್ಧರಿಸಿದ್ಲು. ರಾಘವನ ಪ್ರಶ್ನೆಗಳಿಗೆ ಅರುಣ, ನಮ್ಮ ತಂದೆಯವರು ಅಭಿಪ್ರಾಯವನ್ನು ನಿಮ್ಮ ಮನೆಗೆ ತಿಳಿಸ್ತಾರೆ. ನಮ್ಮ ಮನೆಯಲ್ಲಿ ನನ್ನ ಶಬ್ದಕ್ಕೆ ಅಷ್ಟೊಂದು ಶಕ್ತಿ ಇಲ್ಲ, ನಮ್ಮ ಶಬ್ದವೇ ಅಂತ ತಿಳಿಸಿ ಫೋನ್ ಸಂಪರ್ಕ ಕತ್ತರಿಸಿದ್ಲು. ಸುಲೋಚನಾ ಆಂಟಿಗೆ ಎಲ್ಲ ಹೇಳಬೇಕು. ಅಮ್ಮನಿಗೆ ಇದೆಲ್ಲ ಹೇಳಿದ್ರೆ ಅಪ್ಪನ ಮರ್ಗೆ ಹೋಗಿ ಅದೊಂದು ದೊಡ್ಡ ವಿಷಯವಾಗಿ ಗದ್ದಲ ಹೇಳುತ್ತೆ ಅಂತ ನಿರ್ಧರಿಸಿದ ಅರುಣ ತಕ್ಷಣವೇ ಸುಲೋಚನರನ್ನು ಅರಸಿ ಅವ್ರ ಮನೆಗೆ ಹೊರಟಳು. ಸುಲೋಚನಾ ಅರುಣಳನ್ನು ಸಂಭ್ರಮದಿಂದಾನೇ ಸ್ವಾಗತಿಸಿದ್ರು. ಬಾಮ್ಮ ಮದುಮಗಳೇ, ರಾಘವ ನಿನ್ನನ್ನು ಮೆಚ್ಚಿದ್ದೀನಿ ಅಂತ ನಮಗೆ ತಿಳಿಸ್ದ. ನಿಮ್ಮ ಮನೆಯಿಂದ ಅಭಿಪ್ರಾಯ ಹೇಳಾಯ್ತಾ ಅಂತ ಕೇಳಿದರು ಸುಲೋಚನಾ. ಇಲ್ಲ ಆಂಟಿ, ಇನ್ನೂ ಹೇಳಿಲ್ಲ. ಆಂಟಿ, ನಿಮ್ಮ ಗೆಳತಿಯ ಮಗನನ್ನು ನೀವೆಷ್ಟು ದಿನದಿಂದ ನೋಡಿದ್ದೀರಾ? ಅವರ ಸ್ವಭಾವ, ಗುಣ, ಅವರ ಸಂಸ್ಕೃತಿ ಹೇಳುವಷ್ಟು ನೀವವರನ್ನು ಸಮೀಪದಿಂದ ಬಲ್ಲಿರಾ ಕೇಳಿದ್ಲು ಅರುಣ ಸುಲೋಚನರನ್ನು. ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ.